ಇಲ್ಲ, ಐ.ಐ.ಟಿ ಬಗ್ಗೆ ನನಗೆ ಮುಂಚೆ ಏನು ಗೊತ್ತೇ ಇರಲಿಲ್ಲ. ನಾನು 1ನೇ ಕ್ಲಾಸಿಂದ 7ನೇ ಕ್ಲಾಸ್‌ವರೆಗೆ ತೀರ್ಥಹಳ್ಳಿ ವಾಗ್ದೇವಿ ಸ್ಕೂಲ್ ಅಂತ ಸ್ಕೂಲ್ ಇದೆ, ಅಲ್ಲಿ ಓದಿದ್ದು. ಅದಾದಮೇಲೆ 8ಲ್ಲಿ ಕೊರೋನಾ ಬಂದಿದ್ದರಿಂದ ನಾನು ಅಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಮ್ಮೂರು ಗೌರ್ಮೆಂಟ್ ಹೈಸ್ಕೂಲ್ಗೆ ಸೇರಿದೆ. ಇಲ್ಲಿ ಸೇರಿದ್ದು ಒಂಥರ ನನ್ನ ಜೀವನದ ಹಾದಿನೇ ಬದಲಾದಂಗಾಯಿತು. ಯಾಕಂದರೆ 8ನೇ ಕ್ಲಾಸಲ್ಲಿರ್ತಾ ನಾನೊಂದು ಮಾಡೆಲ್ ಮಾಡಿದ್ದೆ. ಅಂದರೆ ಸೆಲ್ಫ್ ಚೈನ್ ಅಡ್ಜಸ್ಟಿಂಗ್ ಸಿಸ್ಟಮ್ ಇನ್ ಬೈಕ್ ಅಂತ. ಅದು ಇನ್ಸ್ಪೈರ್ ಅವಾರ್ಡ್ಸ್ ಅವ್ರು ತೊಗೊಂಡ್ಬಿಟ್ಟು ಅದು ನ್ಯಾಷನಲ್ ಲೆವೆಲಿಗೆ ಸೆಲೆಕ್ಟ್ ಆಯಿತು. ನ್ಯಾಷನಲ್ ಲೆವೆಲ್‌ಗೆ ಸೆಲೆಕ್ಟ್ ಆಗಿ ಅಲ್ಲಿ ಡೆಲ್ಲಿಗೆ ಹೋಗಬೇಕಾಯಿತು. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಎನ್.ಐ.ಟಿ ಸುರತ್ಕಲಲ್ಲಿ ಒಂದು ಮೆಂಟ್ರಿಂಗ್ ವರ್ಕ್‌ಶಾಪ್ ಅಂತಿತ್ತು. ಅಲ್ಲಿಗೆ ನಮ್ಮ ಸೈನ್ಸ್ ಸರ್ರು ರಾಘವೇಂದ್ರ ಭಟ್ ಅಂತ ಅವರು ನನಗೆ ಕರ್ಕೊಂಡೋಗಿದ್ರು. ಅಲ್ಲಿ ಕರ್ಕೊಂಡೋಗಿ ಅಲ್ಲಿಂದ ವಾಪಸ್ ಬರ್ತಾ, ಓಕೆ ಇದು ಎನ್.ಐ.ಟಿ ಅಂದ್ರೇನು? ಅದಕ್ಕೆ ಜೆ.ಇ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್‌ಗೆ ಯಾವ ಥರ ಪ್ರಿಪೇರ್ ಆಗ್ತಿರ್ತಾರೆ ಹೊರಗಡೆ ಹುಡುಗರು, ಅದಕ್ಕೆ ಯಾವ ಥರ ಕಾಂಪಿಟೇಷನ್ ಇದೆ, ಇದ್ರ ಬಗ್ಗೆ ಎಲ್ಲ ತಿಳಿಸಿದ್ರು. ಒಂದು ಸ್ವಲ್ಪ ಮೋಟಿವೇಟ್ ಮಾಡಿದ್ರು, ನೀನು ಇದನ್ನ ಮುಂದಕ್ಕೆ ಮಾಡಬೇಕು ಅಂತ. ಅದೇ ಇಟ್ಕೊಂಡಿದ್ದೆ. ಓಕೆ, ಮುಂದೆ ನಾನು ಜೆ.ಇ ಮಾಡಬೇಕು ಆ ಥರ ಆಲೋಚನೆ ಇತ್ತು. ಅದಾದಮೇಲೆ ನಾನು 10ಗೆ ಬಂದಮೇಲೆ ತಪಸ್ ಅಂತ ಒಂದು ಎಕ್ಸಾಮ್ ಹೇಳಿದ್ರು ಅದೇ ಸರ್ರು. ಅದೇನಂದರೆ ಒಂದು 5 ರೌಂಡ್ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ಈ ತಪಸ್ ಎಕ್ಸಾಮನ್ನು ನಡೆಸೋರು ರಾಷ್ಟ್ರೋತ್ಥಾನ ಪರಿಷತ್ತು. ಒಂದು 5 ರೌಂಡ್ ಸೆಲೆಕ್ಷನ್ ಎಲ್ಲ ಆದಮೇಲೆ ನಾನು ಅಲ್ಲಿ 2 ಇಯರ್ಸ್ ಫ್ರೀ ಜೆ.ಇ ಕೋಚಿಂಗು ಮತ್ತು ಪಿ.ಯು ಎಜುಕೇಷನ್ ಕೂಡ ಇತ್ತು. ಅಲ್ಲಿ ಅದು ಸಿಕ್ಕಿದ್ದು ನನಗೆ ತುಂಬ ಒಂಥರ ಹೆಲ್ಪ್ ಆಯಿತು. ಅಲ್ಲಿಲ್ಲ ಅಂದರೆ ಇದು ಸಾಧ್ಯ ಆಗ್ತಾನೇ ಇರಲಿಲ್ಲ. ಯಾಕಂದರೆ ಇವಾಗ ಪ್ರೆಸೆಂಟ್ ಕಾಂಪಿಟೇಷನ್ ವರ್ಲ್ಡಲ್ಲಿ ಜೆ.ಇ ಕೋಚಿಂಗ್ ಅಂದರೆ ಒಂದು ವರ್ಷಕ್ಕೆ ಒಂದು 5 ಲಕ್ಷನಾದರೂ ಬೇಕು ಕೋಚಿಂಗ್ ಆ ಲೆವೆಲ್‌ಗೆ ಕೊಡಬೇಕಂದ್ರೆ. ಅದು ನಮ್ಮ ಮನೆಯಲ್ಲಿ ನಮ್ಮ ಪರಿಸ್ಥಿತಿಗೆ ಅದು ಸಾಧ್ಯ ಆಗ್ತಿರಲಿಲ್ಲ. ಅದು ಸಿಕ್ಕಿದ್ದು ನನಗೆ ತುಂಬಾ ಹೆಲ್ಪ್ ಆಯಿತು. ಈ ಥರನೇ ನನಗೆ ತುಂಬ ಜನ ನನ್ನ ಜೀವನದಲ್ಲಿ ಸಹಾಯ ಮಾಡ್ತಾ ಬರ್ತಿದ್ದಾರೆ. ಅಂದರೆ ಅಲ್ಲೂ ರಾಷ್ಟ್ರೋತ್ಥಾನದಲ್ಲಿ ಕೂಡ ಶಿವರಾಜ್ ಸರ್ ಅಂತ ಒಬ್ಬರಿದ್ದರು. ಅವರು ಕೂಡ ಪ್ರತಿದಿನ ನೀವೇನು ಓದ್ತಿದ್ದೀರಾ, ಏನು ಅಂತೆಲ್ಲ ಕೇಳಿಬಿಟ್ಟು ಪ್ರತಿದಿನ ಮಾನಿಟರ್ ಮಾಡ್ತಿದ್ದರು. ಇವೆಲ್ಲ ತುಂಬ ಜೀವನದಲ್ಲಿ ಇದೇ ಥರ ನನಗೆಲ್ಲರೂ ಪ್ರೋತ್ಸಾಹ ಮಾಡ್ತಾ, ಸಹಾಯ ಮಾಡ್ತಾ ಬರ್ತಿದ್ದಾರೆ. ಅದಕ್ಕೆ ಇದು ಸಾಧ್ಯ ಆಯಿತು. ಅವನು ತುಂಬ ಚೆನ್ನಾಗಿ ಓದ್ತಿದ್ದ. ಚಿಕ್ಕಂದಿನಿಂದ ಅವನಿಗೆ ಓದಬೇಕು, ಏನಾದ್ರು ಮಾಡಬೇಕು, ಮಾಡ್ತಾನೆ ಇರ್ತಿದ್ದ ಏನಾದರೂ. ಅವ ಮಾಡೋದಕ್ಕೆ ಏನು ಮಾಡಿದ್ರು ಅವ್ನು ಏನು ಮಾಡ್ತಾಯಿದ್ದೆ ಅಂತ ಕೇಳ್ತಿಲ್ಲ, ಸಪೋರ್ಟ್ ಮಾಡ್ತಿದ್ದವನು. ಯಾಕಂದರೆ ಅವೆಲ್ಲ ಒಳ್ಳೇದು ಮಾಡ್ತಾಯಿದ್ದ ಅವನು. ಪ್ರತಿಯೊಂದು ಯಾವ್ದು ಮಾಡಿದ್ರು ಅವನೊಂದು ಏನಾದ್ರು ಗುರಿ ಇಟ್ಟೇ ಮಾಡ್ತಾಯಿದ್ದ. ಅವ್ನು ಸುಮ್ಮನೆ ಕೂತ್ಕೊಂಡ ಅಂದರೆ ಅವ್ನು ಡ್ರಾಯಿಂಗ್ ಮಾಡೋದು, ಅಲ್ಲಿ ಕೂತ್ಕೊಂಡ ಅಂದರೆ ಬೈಕ್ ರಿಪೇರಿ ಮಾಡೋದು, ಅಥವಾ ಏನೋ ಒಂದು ಮಾಡ್ಲಿಂಗ್ ಮಾಡೋದು, ಏನೋ ಮಾಡ್ತಾ ಇರ್ತಿದ್ದ. ಹಾಗಾಗಿ ಅವನಿಗೆ ತುಂಬ ಸಪೋರ್ಟ್ ಮಾಡ್ತಾ ಬಂದು ಅವ್ನು ಮಾಡೇ ಮಾಡ್ತಾನೆ ಅನ್ನೋ ಒಂದು ಭರವಸೆ ಇತ್ತು. ಆದರೆ ಐ.ಐ.ಟಿಗೆ ಹೋಗೋ ಕಲ್ಪನೆ ಇರಲಿಲ್ಲ. ಏನಾದರೂ ಇಲ್ಲೇ ಒಂದು ಸಾಧನೆ ಮಾಡ್ತಾನೆ ಅನ್ನೋ ಯೋಚನೆ ಇತ್ತು. ಇವತ್ತು ಐ.ಐ.ಟಿಗೆ ಹೋಗಿದ್ದಾನಂದರೆ ಅದು ತುಂಬ ಸಂತೋಷ ಆಗ್ತಾಯಿದೆ. ಈ ರೀತಿ ಅವ್ನು ಮುಂದುವರಿಬೇಕು, 4 ಜನರಿಗೆ ಒಳ್ಳೇದು ಮಾಡುವಂಥ ಒಂದು ಪ್ರಜೆಯಾಗಿ, ದೇಶಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಇರಬೇಕು ಅನ್ನೋದು ಒಂದು ಆಸೆ. ಗ್ಯಾರೇಜಲ್ಲಿ ಬಂದು ಅವನು ಸ್ಕೂಲಿಂದ ಬಂದ ತಕ್ಷಣ ನನಗೆ ಏನಾದರೂ ಕೆಲಸಗಳಿದ್ದರೆ ಅವನೇ ಮಾಡ್ತಿದ್ದ, ಸಣ್ಣ ಪುಟ್ಟ ಕೆಲಸಗಳು. ಆಮೇಲೆ ಸ್ವಲ್ಪ ಜಾಸ್ತಿನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಆಮೇಲೆ ಎಲ್ಲ ಕೆಲಸ ಮಾಡ್ತಿದ್ದ. ಆಮೇಲೆ ಓದ್ ಕಡೆ ಗಮನ ಕೊಡಬೇಕಲ್ಲ ಅಂತ ನಾನೇ ಅವನಿಗೆ ಸ್ವಲ್ಪ ಕಂಟ್ರೋಲ್ ಮಾಡಿ ಓದ್ ಕಡೆ ಗಮನ ಕೊಡಿಸ್ತಾ ಇದ್ದೆ. ಆದರೂ ನನ್ನ ಜೊತೆಗೆ ಬರ್ತಿದ್ದ ಅವನು. ಆದರೂ SSLCಯಲ್ಲೂ ಅದು ಒಳ್ಳೆ ಮಾರ್ಕ್ಸ್ ತೆಗೆದ. ಅದ್ರ ಜೊತೆಗೆ ರಾಘವೇಂದ್ರ ಭಟ್ ಸಾರ್ ಅಂತಿದ್ದರು, ಅವ್ರು ಇವಾಗ ಟ್ರಾನ್ಸ್ಫರ್ ಆಗಿದ್ದಾರೆ. ಬಟ್ ಅವ್ರು ತುಂಬ ಚೆನ್ನಾಗಿ ಇವನಿಗೆ ಎಲ್ಲ ಕಡೆ ಕರ್ಕೊಂಡು ಹೋಗೋದಕ್ಕೆ, ಸುರತ್ಕಲ್ಲಿಗೆ ಮತ್ತು ಬೇರೆ ಶಿವಮೊಗ್ಗ ಎಲ್ಲ ಕರ್ಕೊಂಡು ಹೋಗಿ ಎಲ್ಲ ಕಡೆ ಹೋಗೋದಕ್ಕೆ ಅವರೇ ಎಲ್ಲ ಕರ್ಕೊಂಡೋಗಿ ಮಾಡಿದರು. ಅಲ್ಲಿಂದ ನ್ಯಾಷನಲ್ ಅವಾರ್ಡು ಅಂತೇಳಿ ಅಲ್ಲಿಗೆ ಐ.ಐ.ಟಿ ಸೆಲೆಕ್ಷನಿಗೆ ತುಂಬ ಖುಷಿಯಾಗಿದೆ. ಅದಕ್ಕೆ ತುಂಬ ಎಫರ್ಟು ಹಾಕಿದ್ದಾನೆ ಅವನು. ಒಂದು 3 ಗಂಟೆ ಕಾಲ ನಿದ್ದೆ ಮಾಡಿ ಉಳಿದ ಟೈಮೆಲ್ಲ ಓದಿ, ತುಂಬ ಶ್ರಮ ಹಾಕಿ ಕಷ್ಟಪಟ್ಟು ಓದಿ ಹಾಗೆ ಸಪೋರ್ಟು ಮಾಡಿದ್ದಾರೆ. ಇಲ್ಲಿ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಓದಿದ್ರು ಇಲ್ಲಿ ಶಿಕ್ಷಕರು ಅವನಿಗೆ ತುಂಬ ಸಪೋರ್ಟು, ಎಲ್ಲ ಶಿಕ್ಷಕರು ತುಂಬ ಸಪೋರ್ಟಿವ್ ಆಗಿ ಅವನನ್ನು ಹುರಿದುಂಬಿಸಿ ಮುಂದೆ ಹೋಗೋ ಕಾರಣನೇ ಅವ್ರುಗಳು. ಮತ್ತು ಹಾಗೆ ಒಂದು ತಪಸ್ ಅಂತ ಒಂದು ಎಕ್ಸಾಮ್ ಬರೆದು ಅದ್ರಲ್ಲಿ ಸೆಲೆಕ್ಟ್ ಆಗಿ ರಾಷ್ಟ್ರೋತ್ಥಾನದವರು ಅವನನ್ನು ತುಂಬ ಚೆನ್ನಾಗಿ ಅಲ್ಲಿ ಸರ್ ಮತ್ತು ಮೇಡಮ್ಮು ಮಾತಾಜಿ ಅಂತ ಇದ್ದಾರೆ, ಅವರು ತುಂಬಾ ಅವನಿಗೆ ಯಾವಾಗಲೂ ಸಪೋರ್ಟಿವ್ ಆಗಿ ಮಗ ಅಂತ ಪಾಪ ಹುರಿದುಂಬಿಸ್ತಾನೆ ಇರ್ತಿದ್ರು. ಈ ಲೆವೆಲಿಗೆ ಹೋಗೋಕೆ ಅವರೆಲ್ಲರೂ ಕಾರಣ. ಮತ್ತು ಈ ಊರಿನೆಲ್ಲ ಎಲ್ಲರೂ ಅವನಿಗೆ ತುಂಬ ಪ್ರೋತ್ಸಾಹ ಕೊಡ್ತಾನೆ ಇದ್ದರು ಚಿಕ್ಕಯಿಂದನೂ. ಒಂದು SSLC ಮಾರ್ಕ್ಸಿಗಾದ್ರೂ ಕರೆದು ಸನ್ಮಾನ ಮಾಡಿ ಪಾಪ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರಿಗೂ, ಈ ಊರಿನ ಜನಗಳಿಗೂ, ಎಲ್ಲ ಶಿಕ್ಷಕರಿಗೂ ಹಾಗೂ ರಾಷ್ಟ್ರೋತ್ಥಾನದ ಎಲ್ಲ ಸಿಬ್ಬಂದಿಯವರಿಗೂ ನಾನು ವಂದನೆಯನ್ನು ತಿಳಿಸ್ತೀನಿ. UPSC ಎಕ್ಸಾಮ್ ಮಾಡಬೇಕು ಅಂತ ಇದ್ದಾನೆ, ಮಾಡ್ತಾನಂತೆ. ತುಂಬ ಹೆಮ್ಮೆಯ ವಿಷಯ. ನಮ್ಮ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ನರಸಿಂಹಪ್ರಭುಗಳ ಮಗ ಸುಶಾಂತ್ ಮೇಗರಹಳ್ಳಿ ಹೈಸ್ಕೂಲಲ್ಲಿ ಓದಿ ಇವತ್ತು IITಯಲ್ಲಿ ಸ್ಥಾನ ಪಡೆಯೋದು ಊರಿಗೆ ಮತ್ತು ನಮ್ಮ ಗ್ರಾಮಕ್ಕೆ, ತಾಲೂಕಿಗೆ, ಜಿಲ್ಲೆಗೆ ತುಂಬ ಹೆಮ್ಮೆ ಪಡುವ ವಿಚಾರ. ಅವನು ನನ್ನ ಮಗಳು ನಕ್ಷತ್ರ ಅಲ್ಲ ಸಹಪಾಠಿವಿ ಅನ್ನೋದು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ವಿಚಾರ. ತುಂಬ ಖುಷಿ ಆಗ್ತಿದೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿದ ಗ್ರಾಮೀಣ ಪ್ರತಿಭೆ ಅವನು ಸುಶಾಂತ್ ಇವತ್ತು IITಲಿ ಸೀಟ್ ತಗೊಂಡಿದ್ದಾನೆ ಅಂದರೆ ನಮ್ಮ ಗ್ರಾಮಕ್ಕೆ, ನಮ್ಮ ಎಲ್ಲರಿಗೂ ಒಂದು ಹೆಮ್ಮೆ ವಿಚಾರ. ಚಿಕ್ಕಲ್ಲಿಂದಲೇ ಅವನು ತುಂಬ ಓದೋದ್ರಲ್ಲೆಲ್ಲ ಆಸಕ್ತಿ ಇತ್ತು. ಯಾವುದೇ ವಿಷಯಗಳಿದ್ದರೂ ತುಂಬ ಇಂಟ್ರೆಸ್ಟಲ್ಲಿ ಫಾಲೋ ಅಪ್ ಮಾಡ್ತಾಯಿದ್ದ.
ಹಾಗೆ ಅವನು ಓದೋದ್ರ ಜೊತೆಗೆ ಇತರೆ ಯಕ್ಷಗಾನ ಮತ್ತು ಬೇರೆ ಕಲೆಗಳಲ್ಲಿ ಕೂಡ ಅವನಿಗೆ ಇಂಟ್ರೆಸ್ಟ್ ಇತ್ತು. ಅವನ ಭವಿಷ್ಯ ತುಂಬ ಉಜ್ವಲ ಆಗಲಿ, ನಮ್ಮ ಊರಿಗೂ ಒಂದು ಹೆಸರು ಬರಲಿ ಅಂತ ನಾನು ಹಾರೈಸ್ತೇನೆ.